ಓಡಿ ಓಡಿ ಏನೋ ಮಾಡ್ತವ್ರೆ, ವಾಪಸ್ ಕಳಿಸ್ತಾರೆ. ಆಡಿಂದ ಔಟ್ ಇಲ್ಲ, ಹಿಂಗೆ ಉಳಿಸಿ ಆಲ್ಮೋಸ್ಟ್. ಹುಡುಗರ್ದೇ ಇಲ್ಲ ಕ್ಯಾಚ್ ಔಟ್ ಕತ್ತಿ ನೋಡಿದವರು ಪಕ್ಕ 15 ರನ್ಸ್ ಅವರು. ಇದಾ ಫಸ್ಟ್ ಓವರ್ ಪೋಟಾನೆ ಅವೇ ಅಡಿಗ್ಲಾಯ್ತು. రెండు కై పోయికిది ఎజ్జిట్ కొంచెం పా వైడ్ వైడ్ மகே இந்த இந்த இதுல கூட இப்படி பிடிக்கிறியாடா மகே? இந்த இதுல கூட இப்படி தான் பிடிக்கிறியா பேட்? ஆமா அதே மாதிரி தாக்குது. அடியோ இன்னா இங்க கேம் வீடியோ அடுத்து கெத்து போலானா நீ வேற மாதிரி டீப் ஐதன் போங்க மகே. அங்க போவானே ஜெயின் சப்ஜெக்ட் சொல்லிட்டு ஸ்டார்ட் பண்ணு, நல்லா இருக்கும். தீபா வைத்து யாரு பாது வார்ம் அப் மட்டும் எவ்வியா பண்ற எல்லாமே டீப் டீப் தீபா வைத்து ஒரு ரெண்டு ஃபாரஸ்ட் வந்துற அப்படியே. ಶಬಾಷ್ ಶಬಾಷ್ ಶಬಾಷ್. ಸೈಡ್ ಅಲ್ಲೇ ಕೊಡ್ತಾರೆ ಅವರೇ. ಪ್ರಾಬ್ಲಮ್ ಏನಾಗ್ತದೆ, ನಾನು ಫೋರ್ತ್ ಮಿಸ್ಟೇಕ್ ಆಯಿಲ್ಲ, ನಾವು ಒಂದೊಂದು ಮಿಸ್ಟೇಕ್ அது சொல்லுங்க அம்மா ஃபர்ஸ்ட். எங்க போறது பண்றே பாரு, அதுதான் மிஸ்டேக். என்ன மிஸ்டேக்? நான் bowling போடுற மாதிரி என்ன பண்றேன்னு சொல்லுங்க. ಶಬಾಷ್ ಶಬಾಷ್ ಶಬಾಷ್. ಎಕ್ಸ್ಟ್ರಾ ಕಲ್ಲ ಬರುತ್ತೆ ಮತ್ತೆ ಅಟೆಂಡ್ ಮಾಡ್ಕೊಂಡು ಆಡೋಣ ಆಡು. ಆಲ್ ರೌಂಡರ್ எப்படி ஓடுற இந்த வயசுல? 40 வயசுல 40 ಆಯ್ತಾ ಅವನಿಗೆ? ಏ ಯೂತ್ ಅಂದಲ್ಲ 40 ವಯಸ್ಸು ವರ್ಜಿನ್ ಮತಿ ಪಾಟು ಇವರು ಬಂದು ನೋಡಿದ್ರು ನನ್ನ ವರ್ಜಿನ್ ನೋಡು ಮತ್ತೆ ಲೇಡ ಲೇ ಅಡ್ಡ ಅವನಾ ನಲ್ಲ 2 ಆಡ್ಬೋದು. ಅವನೇ ಬರಲ್ಲ ದೊಂಗತೆ ನೋಡಿ ಅಲ್ಲ ಮಾಡ್ತಾನೆ. 40 ವಯಸ್ಸು ಆಯ್ತಾ ಮಗ? ಹಾರ್ದಿಕ್ ಪಾಂಡ್ಯಾನ ಜಾಸ್ತಿ ಇருக்கு ಉನ್ ವಯಸ್ಸು. ಕ್ಯಾಮರಾ ಹಿಂಗೆ ಎರ್ಕೊಂಡು ಹಿಂಗೆ ಪ್ರಾಕ್ಟೀಸ್ ಮಾಡಿದ್ರು ಮತ್ತೆ ಹೇಳ್ತಾರಾ? ಫುಲ್ ಕ್ಯಾಮರಾ ನೀ ಅಡ್ಡ ಹೊಂಟೆ ಇಂದ ಬಗವಾ ಕ್ಯಾಮರಾ ಓಡ್ ಮಾಟಂದೆ. ಏ ಅದು ಹಂಗೆ ಮಚ್ಚಿ ಫ್ಲವರ್ ಪ್ಲೇ ಹುಷಾರು. ಯಾವ್ದಪ್ಪ ಎಷ್ಟು ಬೈ ಅವನು 90 ಕೊಡ್ತಾನೆ ಸೈಡ್ ರನ್ ಅದು ಕೊಟ್ಟ 5 1 3 ವೈಡ್ ಆಯ್ತಲ್ಲ ಇಲ್ಲ ಮಿಸ್ ಆಗ್ಬಾರ್ದು. ಇದು ಫೇಕ್ ರಾ ಮಗ, ಸೂಪರ್ ಫೇಕ್ ರಾ. ಏ ರೈಡಲ್ ಒಂದೇ ಓಡಿದ್ರು, ಡೋರ್ ಬಂದಿತ್ತು ಆಲ್ಮೋಸ್ಟ್. ರೆಡ್ ಹೊಡಿದಿರ್ಕಲ್ಲ, ಇದು ಕೂಡ ಈಸಿಯಾ ಓಡುವೆ ಮಾಡ್ತಾಗಪ್ಪ. ಇನ್ನ 3 ಬಾಲ್ ಇದೆಯಾ? ಶಬಾಷ್ ಶಬಾಷ್ ಶಬಾಷ್, ಗುಡ್ ಬ್ಯಾಟಿಂಗ್. ಜಾರ್ಜ್ ಬೇಲಿನಾ ಅಲ್ಲಾಗಿದ್ದಾರೆ, ಬೇಲಿ ಫುಲ್ಲು 69 55 69 ಬೇಲೆ ಅಂತ ನಾನು ಬೇಳೆ ಸಾರ ಇಲ್ಲ ಎಕ್ಸ್ಟ್ರಾ ಒಂದು 20 ಹೊಡಿದೆ. ಲಾಸ್ಟ್ ಸ್ಟಾನ್ಸ್ ಹಿಂದೆ ತಾಳೋದೆ ಇಬ್ಬಿ ತಿರ್ಮಿಕೋ ಇಬ್ಬಿ ತಿರ್ಮಿಟ ಕುರ್ಮಾಟ್ ತಿರ್ಮುವ ಶಾಟ್ ಸೈಡ್ ಮಗ ನೀ ಇಬ್ಡಿ ಬಾ இந்த பக்கம் போறா.
ಮಚ್ಚಿ ನೆಕ್ಸ್ಟ್ ನೀನ್ ಎತ್ಕೊಂಡು ಹೋಗ ಮಚ್ಚಿ. ಎಂಟ್ರನ್ ಬೇಕಂತ ಹೇಳಷ್ಟೇ ಓವರ್ಗೆ. ಶಬಾಷ್ ದಡಿಯಾ. ಮಚ್ಚಿ ಓವರ್ 54-71. 54-71. 9 ಓವರ್ 70 ಬೇಕಷ್ಟೇ. ಶೀಘ್ರ ಬಸ್ ಓಡ್ರಾ. 54-71. 54-71 ಅವಲತ್ತವ ಕರೆಕ್ಟ್ ಆಗಿದೆ 12 ಬಾಲ್ 12 ಎಲ್ಲ ಪಂಕಜ್ ಬ್ರೋ ಕೇಳಿಸ್ಕೊಳ್ತಾ ಇದ್ದಾರೆ ಬಸಣ್ಣ ಬ್ರೋ. ಅಯ್ಯೋ ಫ್ಲವರ್ ಪ್ಲೇ ಔಟ್ ಆದ್ರೆ ಕಾರಲ್ಲಿ ಬರಕ್ಕೂ ಕೈ ಬೇಡ ಬ್ರೋ, ಹಂಗೆ ಹೋಗ್ರಿ ಬಸ್ಸಲ್ಲಿ. ಪುಷ್ಪ ಆದ್ರೆ ಫ್ಲವರಾ. ಫ್ಲವರ್ ಅನ್ಕೊಳ್ವಾ ಅದು ವೈಡ್ ಬೇರೆ. ಇವಾಗ ಅಲ್ಲಿ ಹೋಗಿದ್ದೆ ಒಂದು ರಿವರ್ಸ್ ಹೊಡಿತೀನಿ ಮಚ್ಚಿ, ಹಂಗೆ ಬಂದ್ಬಿಡು ಹಂಗೆ ಬಂದ್ಬಿಡು ಆಚೆ. ಬಾಲ್ ಈಕ್ವೇಷನ್ ಕಾರೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಹಾಸ್ಪಿಟಲ್ಗೆ. ಮಚ್ಚಿ 30 ಬಾಲ್ 10 ರನ್ಸ್ ಇದ್ದಾಗ ಹೋಗ್ತೀನಿ. ಗಾರ್ಡ್ ಹಾಕಿರೋ ತರನೇ ಇಲ್ವಲ್ಲ, ಗಾರ್ಡ್ ಕೊಟ್ಟಿಯಾ? ಗಾರ್ಡ್ ಹಾಕಿದ್ಯಾನೋ ಇವಾಗ ಹೋಗ್ತಿರೋದು ಆಗಕ್ಕೆ. ಗಾರ್ಡ್ ಹಾಕಿದ್ಯಾ? ಇಲ್ಲ ನನಗೇನು ಶಾಟ, ನಾನೇನು ಫ್ಯಾಮಿಲಿ ಮನ ಹೊಡೆದೋದ್ಮೇಲೆ ಗೊತ್ತಾಗುತ್ತೆ. ಹೊಡೆದೋಗಲ್ಲ ನಂದು ಸ್ಟ್ರಾಂಗ್ ನಮ್ಮ ಇದೆಲ್ಲ ಬಿಟ್ಬಿಟ್ಟು ಹೋಗ ಹಂಗೆ ಹೆಲ್ಮೆಟ್ ಬೇಡ ಅದ್ರಲ್ಲೇ ಹೊಡಿಯಲ್ತೀರ, ಅದ್ರಲ್ಲೇ 2 4 2 6 ಹೊಡಿತೀರ. ಪೆಟ್ಟಿ ಬ್ಯಾಟಿಂಗ್ ನೋಡಿದ್ಯಾ ಫಿಲಮ್? ಪೆಟ್ಟಿ ಫಿಲಮ್ ಹಿಂಗೆ ಇದೆಲ್ಲ ಹೋಗ್ತಾನೆ ಮೂವಿಯಲ್ಲಿ ಮಾತ್ರ. ಅದ್ರಲ್ಲಿ ಗಾರ್ಡ್ ಇಲ್ಲ, ಪ್ಯಾಡ್ ಇಲ್ಲ, ಏನಿಲ್ಲ ಲೌಡ. ಅದು ಕಟ್ಟೆ ಬ್ಯಾಟಲ್ಲಿ ಹೊಡೆದಿದ್ದಾನೆ. ಪಿಕ್ಚರ್ ಅದು ಏನ್ ಬೇಕಾದ್ರೂ ಮಾಡ್ತಾರೆ. ಆರಲ್ಲೇ ನೋಡ್ಬಿಟ್ಟೆ ನಾನು, ಕಾಲು ಹೋಗ್ಬಿಟ್ಟಿದ್ದೆ, ಅದ್ರಲ್ಲೇ ವರ್ಕೌಟ್. ಯಾರು? ರಾಮಚಂದ್ರ ಒಳಗಡೆ ಇದ್ರಲ್ಲಿ ಹಾಕಿರ್ತಾರಲ್ಲ, ಅದನ್ನ ಪಾರ್ಸಲ್ ಹಿಡ್ಕೊಂಡು ಹೋಗೋದೇ ಪೆಟ್ಟಿದ್ದಾರಲ್ಲ ಕೆಲಸ ಬರ್ತಿದ್ರಲ್ಲ ಔಟ್ ಆದ್ರೆ ಆಗುತ್ತಿಲ್ಲ. ಅವ್ನು ಟೆನ್ಷನ್ ಆಗ್ಬಿಡು, ಏನು ಸ್ಟಾರ್ಟ್ ಆಗಿ ಬಂದೆ ಅಂತ ಹಂಗೆ ಹೇಳೋದು ಅವನು. ಅಕ್ಕ இவர் தான் டெம்ப் பண்ணி என்ன அவுட் பண்ணாரு. ஓடி चवे ओडना ना सही हिसाब से हमें भी जुगना ग्राउंडर 100 हमने सही भाई 144981 कॉल स्विच ऑफ है बेच टाइम 144981 हां ओके ಕೊಡು ಹೈ ಈಕ್ವೇಷನ್ ಹೇಳಿ ಬಂದ ನೀರು ಕೊಡೋಗ அவங்க அப்பர் டிக்கெட் எடுக்கறாங்க ಕೇಳಲ್ಲ ಅವರು எல்லாம் கேட்டுட்டு ஆடிங்கறாங்க அவங்க 100 எல்லாமே கேட்டு ஆடிங்கறாங்க அப்படி கேக்குறவங்க வந்து ஃபர்ஸ்ட் 2 பால் 2 6 அடிச்சுவாங்க அவங்க ராமா சொல்லிங்கறாரு அவரு நீ ஆடு நீ சிங்கிள் ஆடு நீ அடிக்க போகாத இல்ல அடிக்க போகாதன்னு சொல்றாரு அவரு சிங்கிள் ಮುಂದೆ ಮುಂದೆ ಆಡು ಅಡಿಗೆ போதಲ್ಲ ಆಡ ಕೀழே ಇರೋವ ಮಂಡೋನಲ್ಲ ಆಡಿದ್ದೆ ಏನ್ ಮಚ್ಚು ಕರೆಕ್ಟ್ ಏನ್ ಲಾಜಿಕ್ ಮಚ್ಚು ಕರೆಕ್ಟ್ ಪ್ಲೇಯರ್ ಇಬ್ರು ಹಿಟ್ಟರ್ಸ್ ನೋಡ್ರ ಏನ್ ಬೇಕು 6 ಬೇಕು 3 ಜನ ಇಬ್ರು ಇದಾರ 2 6 ಬಂದ್ರೆ 24 ರನ್ ಬಂತಪ್ಪ ಕರೆಕ್ಟ್ ಅವಾಗ ನೀನು ಸಿಂಗಲ್ ಆಡಿ NTR ಇನ್ನೊಂದು ಕಡೆ ರಾಮಚರಣ್ ಅಲ್ಲಿ ಇದು ಮಾಡ್ತಾರೆ ನೋಡು 3 ಬಾಲ್ ಹೊಡಿಬೇಕು ಈ ಬಾಲ್ ಏನು ಶಾಟ್ ಹೊಡಿಬೇಕು ಹೊಡ್ತಿಲ್ಲ ಅಂದ್ರೆ ಏನು ಕೊಡ್ತಾ ಏನಾಗಿಲ್ಲ ಕತ್ತಿ ರಾಮಗಾಡು ಏನಾಗಿಲ್ಲ ಎಲ್ಲ ಕೇಳಿಸೋದಪ್ಪ ಪಂಕಜ್ ಹೇಳ್ದ ನನಗೆ ஆமா ಇಟ್ಕೊಂಡು ದಿಂಗ್ತಾ ಇದ್ರ ನಮ್ಗೆ ಕೇಳಿಸ್ತಾ ಇದೆ ಅಷ್ಟು ದೂರ ಅದಕ್ಕೆ ನಂಬ್ತಾ ಇದ್ದೆ ಅಂತ ಇಲ್ಲೇ ಅವ್ನು ಫೋಕಸ್ ಗೇಮ್ ಅಲ್ಲಿ ಇರ್ಲಿಲ್ಲ ಇಲ್ಲಿ ಆದ್ಮೇಲೆ ಇತ್ತಂತೆ ಹಿಂಗಂತ ಪೇಸರ್ಸೇ ಬರ್ತಾರೆ ನೆಕ್ಸ್ಟ್ யாரும் இல்ல நல்லா ಸ್ಪಿನ್ ಬಾಲರ್ ಏನ್ ಬಾಲ್ ಎಲ್ಲ ಮಸ್ತ್ ವಾಡಿಯಾ ಟೆಂಪ್ ಮಾಡೋದು ಅಷ್ಟೇ, ಹೊಡಿಯೋಕ್ಕಾಗಲ್ಲ ದುಡ್ಡು ಹೋಗಲ್ಲ ದೂರ ತಾನೆ ಅದೇ ಥರ ಎಲ್ಲ ಬಾಲರ್ ಇಲ್ಲಿ ಎಲ್ಲರೂ ಡಾಟ್ ಮಾಡುತ್ತೆ ಇದಾಗತ್ತೆ ಅಂತ ಹೇಳ್ಬಾರ್ದು ಅದಕ್ಕೆ ಮುಂದೆ ಬಿಟ್ಟು ಫುಲ್ ಕ್ಯಾಚ್ ಕೊಟ್ಟಿದ್ದು ಅಟ್ಲೀಸ್ಟ್ ಈ ಗ್ಯಾಪಲ್ಲಿ ಹೊಡೆದಿರ್ಬೇಕು. ಬ್ಯಾಟಿಂಗ್ ಅಡಿ
నెక్స్ట్ ఎత్తారు చీజ్ పண்றதுதானே அதெல்லாம் హైట్ కదా అది ನೀವು ಇಷ್ಟ ಹೋದ எத்தனை நாட்டா சீஸ் ಹೈಟ್ కదా ಮಿಡಲ್ ಪಣ ಹೋದ ಬ್ಯಾಟರಿನೇ ಇಲ್ಲ ತಾನೆ ನಾವು ಮಿಡಲ್ ಪಣ ಹೋಯ್ತು ಸುಮ್ಮನೆ ಮಾತ್ರ ಲೈಟ್ ಮಾಡ್ತಾ ಇದ್ದಾರೆ ಎಲ್ಲಿ ಚೀಸ್ ಪಡ್ತಿದ್ದಾರೆ ಅಣ್ಣ ಆಡ ಆಡ ಇನ್ನೂ ಕೊಂಚ ಚಾರ್ಜ್ ಆಗ್ತಾ ಇದೆಯಾ ರೆಕಾರ್ಡ್ ಆಗ್ತಾ ಇಲ್ಲ ಬಾಲ್ ನೋಡು ಮಚ್ಚೆ ಡಬಲ್ ಮನೆ ಆಯ್ತಿಲ್ಲನಾ ವಸನ ಬ್ರೋ ನೀವು ಓಡೋಗಿ ಅವನ ಹತ್ರ ಹೇಳಿ ಯಾರಿಗೆ ಈ ವಯಸ್ಸಲ್ಲಿ ಇದೆಲ್ಲ ಕೆಳಗಡೆ ಬಗ್ಬಿಟ್ಟು ಎತ್ತಾತರ ಇದ್ದ ಡಬಲ್ ಮನೇಲಿ ಜಾರ್ಚಾ ಒಂದು ಹೊಡೆಯೋಣ ಪ್ರೆಷರ್ ಅಮ್ಮ ಬಂದ್ಬಿಟ್ಟು ಕೊಟ್ಬಿಡ್ತಾನೆ ಆಮೇಲೆ ನಾವು ಹೋಗ್ಬಿಡೋಣ ಆರ್ಡರ್ ಕೊಟ್ಮೇಲೆ ಇಲ್ಲ ಇಲ್ಲ ನಾಟ್ ಔಟ್ ಏನ್ ಔಟು ನಾಟ್ ಔಟ್ ಕೊಟ್ಬಿಟ್ಟೆ ಔಟ್ ಕೊಡೋದು ನಾಟ್ ಔಟ್ ಅಂತ ಹೇಳು ಔಟ್ ಎಲ್ಲ ಅಂಪೈರ್ ಡಿಸಿಷನ್ ಕೊಟ್ಮೇಲೆ ಆಗೋಯ್ತು ಅಂಪೈರ್ ಡಿಸಿಷನ್ ಕೊಟ್ಮೇಲೆ ಹೆಂಗೋ ಚೇಂಜ್ ಮಾಡ್ತಾನೆ ಡಿಸಿಷನ್ ಕೊಟ್ಮೇಲೆ ಹೆಂಗೋ ಚೇಂಜ್ ಮಾಡ್ತಾನೆ MS ಧೋನಿ ಹೋಗ್ಬಿಟ್ಟಿದ್ದಾರೆ ಒಳಗಡೆ ಮಚ್ಚ ನಮ್ಮಲ್ ಗೆದಮೆ ಕುಡುಗದ ನಾವು ಅವங்களுக்கு ಫಸ್ಟ್ ಇರ್ತಾರ ಕೈ ಔಟ್ ಇದ್ರೆ ಬರ್ತಾರಪ್ಪ ಔಟ್ ಇಲ್ಲ ಅಂದ್ರೆ ಇರ್ತಾರೆ ಅಷ್ಟೇ జోరా చల్లా నో జోరా చల్లా అక్కడ పోయి చెప్పు ఇక్కడ కాదు ಹೊಸಕೋಟೆ ಕಿಂಗ್ ಐಕಾನ್ ಪ್ಲೇಯರ್ ಇವಾಗ ಹೋಗಿ ಮಾತಾಡ್ತಾರಲ್ಲಿ ನೀವೇನು ನೀವು ಪ್ಯಾಡ್ ಹಾಕಿಲ್ಲ ತಾನೆ ಹೋಗ್ರ ಒಬ್ಬ ಮಾತಾಡಿದ್ರೆ ಆಯ್ತು ಎಲ್ರು ಅವ್ರೆ ಸುಮ್ಮನೆ ಜಗಳ ತರ ಆಗುತ್ತೆ ಅಂಪೈರ್ ಔಟ್ ಇಲ್ಲಪ್ಪ ಫಸ್ಟ್ ಔಟ್ ಕೊಟ್ಟಿಲ್ಲ ಇವಾಗ ಔಟ್ ಕೊಡ್ತಾ ಇದೀಯಾ ಡಿಸಿಷನ್ ಆದ್ಮೇಲೆ ಹೆಂಗೋ ಚೇಂಜ್ ಮಾಡ್ತೀಯಾ ಇದೇನು ಥರ್ಡ್ ಅಂಪೈರ್ ರಿವ್ಯೂನ ಇದೆ ಚೇಂಜ್ ಮಾಡಕ್ಕೆ ಏನು ಥಿಯರಿ ಹೇಳ್ಬೇಡ್ರಪ್ಪ ನಮ್ಗೆ ರೀಮ್ಯಾಚ್ ಹಾಕಿದ್ದು ರೀಮ್ಯಾಚ್ ಹಾಕಿ ನಮ್ದು ಬ್ಯಾಟಿಂಗ್ ಕರೆಕ್ಟ್ ಆಗಿಲ್ಲ ನೀವೇನ್ ಹೇಳಿದ್ರು ನಡೆಯಲ್ಲ ಫಸ್ಟ್ ಫೈನ್ ಕೊಡ್ಬೇಕು ನೀವು खाली खाली பண்ணிட்டீங்களே ஒரு பாட்டில் போதும் நீங்க போறீ நீ போனா பேட்டிங் பண்ணிடுவாங்க இல்ல ஒண்ணுமே இல்ல கையில அது அவுத்துரு அப்படியே சாமான் தான் ಬಡ ಬಡ ಬಿಡು நீ டென்ஷன் பண்றேன் அவன் பார்த்தா கூர் காண்ற நீ என்ன அவனே சொன்னதே ஏன் மேல போட்டான் அவன் அது ஒரு இந்தியன் ஆர்மி மாதிரி சொன்னான் பார்த்தா போடா பினோ ப்ரௌட் ஃபீலிங் வந்துச்சு அவனுக்கு யார் மீன்ஸ் சொன்னியோ சொல்ல பினோ குடுக்காத வந்துட்டான் कितने ओवर चल रहे हैं सर सर जी आपका आदमी है क्या अंपायर गलत डिसीजन बोल रहा है सर जी अच्छा नहीं होगा फिर क्या कर रहे हैं अंपायर ನಾಟ್ ಔಟ್ ಇದೆಯಾ गोलमाल कर रहा है आधा घंटे में बाद आउट दे रहा है कैसा और फ्रेंड्स है रात में दारू पीने वक्त उसको समझा दो अच्छी तरह से फर्स्ट नॉट आउट दिया पहले आउट दे भैया अभी ಹಿಂದಿ ಎಲ್ಲ ವರ್ದು 2 नूडल्स खाया पैसा नहीं दिया तो कैसा लगेगा आपको ऐसा है उधर नहीं ये अलग है वो अलग है सेम फीलिंग सेम है ये पाइप है ना फीलिंग सेम अलग है என்ன பண்றாங்க இவரு எல்லாரும் ನಾಟ್ ಔಟ್ ಕೊಟ್ಟ ಮೇಲೆ ನಿಂತ್ಕೊಂಡ್ಬಿಡ್ಬೇಕು ಅದೇ ಡಿಸಿಷನ್ ಅಲ್ಲೂ ಇವಾಗ ಚೇಂಜ್ ಆದ್ರೆ ಅಲ್ಲೇ ಕಾಂಟ್ರವರ್ಸಿ ಆಗುತ್ತೆ ಹೋಗ್ಲಿ ಬಿಡು ಹೋಗ್ಲಿ ಅಷ್ಟೇ ಟೀಮ್ ಎಕ್ಸಿಟ್ ಕೊಡಿ ಅಷ್ಟೇ ನಾವೆಲ್ಲ ಡಿಸಿಷನ್ ಟೀಮ್ ಎಕ್ಸಿಟ್ ಕೊಡಿ बैक போடுறா நீ போடா நீ போ நெக்ஸ்ட்
ரெண்டு இஷ்டம் ஏய் இன்னும் அவுட் கொடுக்கல அவுட் கொடுக்கலப்பா நான் என்ன அவுட் ஒட்டுக்கா போயிட்டு ஏன் அவுட்ங்கற பேட்டிங் ஆடலையா கொஞ்சம் அங்கே போய் என் பாடி பார்த்து கொஞ்சம் டைவர்ட் பண்ணிட்டு 10 பேர் நிக்கறாங்க அதுக்கு தெரியல நான் போறேன் பாரு டைவர்ட் பண்ண கேளு இல்லடா காட்ஸ் ಇಲ್ಲ ಅವನಿಗೇನೋ ಶ್ರೇಯಸ್ಸರ ಫೀಲಿಂಗ್ ಮಾಡಿದ டைவர்ಟ್ ನೀನು ಅಲ್ಲಿ ಹೋಗ್ಬಿಟ್ಟು ಆ ಶಿವಾಜಿ ಸಾಂಗ್ ಹಾಕ್ತೀರಿ ಶ್ರೇಯಸ್ ಶರಣ್ ಅಂದ ಶ್ರೇಯಸ್ ಅಯ್ಯರ್ ಅಂತ ಪರವಾಗಿಲ್ಲ ಅಂತ ಅನ್ಕೊಂಡ್ರೆ ಆ ಶ್ರೇಯಸ್ ಶರಣ್ ಒಂದು ಸಾಂಗ್ ಇದೆಯಲ್ಲ ಏನದು ಅಂಬಲ್ ಶ್ರೇಯದ ಆ ಶಿವಾಜಿ ಒಂದು ಸಾಂಗ್ ಅದೇ ಪೂಮಾವಾ ಅಂಪೈರ್ ಹತ್ರ ಹೋಗ್ಬಿಟ್ಟ ಅಂಪೈರ್ ಅವನು ಆಂಬಲ್ ಅಂತಾನೆ ನೀ ಏನು ಅನ್ಕೊಂಡು ಅವನು ಬ್ರೋ ಔಟ್ లేదు కదా బ్రో ఎందుకు బ్రో ఔట్ అంపైర్ నీటిలో చేయను అంపైర్ నాట్ అవుట్ ఇచ్చింది ఫస్ట్ ఇంకేం చెప్పండి ఇంతసేపు అసలు నాకు ఇప్పుడు ఇక్కడ సరే వాడు వెయిట్ చేసి కానీ లెగ్ అంపైర్ అడిగి మాట్లాడొచ్చు కదా అడిగాడు అదే లెగ్గం పై అడిగిన తర్వాత ఇక్కడ ఫస్ట్ డిసిషన్ ఇచ్చేసాడు బ్రో ఇక్కడ థర్డ్ అంపైర్ కానీ లేదు చూడండి బ్రో ఆయన మళ్ళీ బ్యాట్ తగిలిందన్నాడు ఆయన బ్యాట్ తగిలిందంటే అవుట్ అవుట్ అప్పుడు చెప్తున్నాడు అది batsman కి feel అవుతుంది. ఫస్ట్ ఎల్బిడబ్ల్యూ అప్లై చేస్తే నాకు బ్యాట్ తగిలింది అన్నాడు బ్యాట్ తగిలిన తర్వాత క్యాచ్ కదా ಪಾಪ ಅವನೇ ಮಾಡಿದ್ದ நீ கரெக்ட் ஆகற பாரு அப்புறம் சொல்றேன் இங்க அடிக்குதுன்னு சொல்றான் நம்ம மிஸ்டேக்கே மிஸ்டேக் ಓ ವಾಯ್ದಾ ಸರಿ ಇಲ್ಲಪ್ಪ எப்படின்னா அவனே ஃபர்ஸ்ட் பேட் எடுத்தானே தடுக்கி போட்டாச்சு மிஸ்டேக்கே மிஸ்டேக் கோப்பா இது நம்ம பேச முடியாது இங்க இதுக்கு மேல நம்ம பேச முடியாதுப்பா ಅಂಪೈರ್ ತಿಕ್ಕಲೋಡ ಲೈಕ್ ಬ್ಯಾಟ್ಸ್ಮನ್ ತಿಕ್ಕಲೋಡ ಕನ್ಫ್ಯೂಷನ್ இத்த வச்சே நீ சாயங்காலம் சொல்லுவான் தலையை ஊத்துருவான் அப்படியே போய் இன்னைக்கு ஒரு சரக்கு அடிக்குவானே அப்படியே போயிடலாம் அப்படியே வீட்டுக்கு போயிடலாம் யாரும் அடிக்கக்கூடாது ಅದು ಯಾರು ಮತ್ತೆ ನಾನು ಮತ್ತೆ ವಾಪಸ್ ಕೊಡೋದು எல்பிடபிள்யூக்கு ஸ்ட்ரைட் அம்பையர் லெகம் பெட்ட கேட்டேன் பேட் டச் ஆயிச்சா இல்லையா அவங்க பேட்ஸ்மேன் விட்டு வந்தாங்கன்னா கேட்ச் அவுட் பா பேட்ஸ்மேன் விட்டு வந்தாங்க எல்பிடபிள்யூ அம்பர் நாட் அவுட் கொடுத்துறா எப்படி நீ கேட்கு எப்படி ரிக்வெஸ்ட்னா டிவி ஜெர்னல் சொல்றாங்க நாட் அவுட் கொடுத்தாச்சு அவ்வளவுதான் அது டிசிஷன் இல்ல இப்போ எவிடன்ஸ் கட்டிட்டு நீ வேணா அவுட் ಲೈವ್ ನೋಡ್ತಾನ ಅಂದ್ರಿಂದ ಅದೆಲ್ಲ ಆಗಲ್ಲ ಬಿಡು ಇದು ಅದೇ ಅಪ್ಲೋಡ್ చేయాలి కదా ಎಲ್ಲ ರೆಕಾರ್ಡ್ ಆಗುತ್ತೆ ಬಟ್ ಆದ್ರೆ ಎಲ್ಬಿಡಬ್ಲ್ಯೂ ಗೊತ್ತಾಗಲ್ಲ ಈ ಆಂಗಲ್ ಎಲ್ಬಿಡಬ್ಲ್ಯೂ ಸುಮ್ಮನೆ ಕಾಣಿಸುತ್ತೆ ಅಷ್ಟೇ ಅಲ್ಲಿ ಇದಾರೆ ಒಬ್ರು ಅಂತ What was the discussion? No, he was saying it didn't turn. Okay, it went straight. Okay, then he said it touched pad and deviated. Then he said if it touched pad, it is out. Then I can ask leg umpire. Then leg umpire ಸ್ಟ್ರೈಟ್ ಅಂಪೈರ್ should check he didn't see the ball only. that is umpire mistake right No, that's why he's saying. What is given no? his decision. If it touched the pad, then it is plumb. What he's saying, it didn't touch the pad. Now that's why he asked the leg umpire. leg umpire is also not sure about that leg umpire said it touched. he is telling us even he is not sure about it After this match, you ask the batsman whether he is plumb or not. He will. Just now he will not obey. After that, he also knows. But what is He is telling that his pad is touched. what is arguing? No, umpire didn't give. That's why he is arguing. He will also knows. his own. umpire is told not out That's why I said my batsmen to fair play points won't work here. In such open areas. Because sometimes even not outs umpire will give out LBW skipper catches. They hear some noise, they will give out. Today it's a clear out, but he didn't give out. You catch out someone. ಅಂಪೈರ್ ನಿಜವಾಗ್ಲೂ ಅದು ரொம்ப No fair play awards. ಅಂಪೈರ್ రూల్స్ తెలియదు వాళ్ళకి పేమెంట్ అంతే అదే వాడు నాట్ అవుట్ కానీ అవుట్ కానీ ఒక కాల్ మీద ఉండాలి చేంజ్ చేస్తే అన్నెసెసరీ టైం వాళ్ళ అంపైరే కాదు బ్రో వాళ్ళు వస్తే వైట్ అండ్ వైట్ లో రావాలి వైట్ అండ్ వైట్ లో రావాలి అంపైర్ కలర్ డ్రెస్ లో వాళ్ళు బౌలర్ ಬ್ಯಾಟ್ಸ್ಮನ್ ಫೀಲ್ಡರ್ ಅಂತ ದುಡ್ಡು ಕೊಡಲ್ಲ ದುಡ್ಡು ಏನು ವೈಟ್ ಅಂಡ್ ಅವ್ರ ಹತ್ರ ಇರಬೇಕು 700 ರೂಪಾಯಿ 1000 ರೂಪಾಯಿ ಕೊಡಲ್ವಾ ಹೋಗಿ ಓದಿದಾನ ಅಂಪೈರ್ಗೆ ಅಂಪೈರ್ ಓದ್ಲೇಬೇಕು ಅಂಪೈರ್ ಅಂದ್ಮೇಲೆ
ಊರಿಗೆ ಟೈಮ್ ವೇಸ್ಟ್ ಮನೆಗೆ ಚೆನ್ನಾಗಿ ಗೊತ್ತಾಗ ಯಾರು ಅಂಪೇರ್ಗ ನೀನು ಅಲ್ಲಿ ಹೋದ್ರೆ ಏನು ಶಾಡತ್ತೆ ಅಂಪೇರ್ ಹತ್ರ ಹೋಗಕ್ಕೆ ಏನ್ ಹೇಳ್ದ ಗೊತ್ತಾ ಬ್ಯಾಟ್ಸ್ಮನ್ ಅವ್ನು ಸ್ಟಿಕ್ ಆಯ್ತು ಅವ್ನು ಔಟ್ ಕೊಟ್ಬಿಟ್ಟು ಗೆ ಅಂಪೈರ್ ಕೊಡ್ತಾರೆ ಆ ಬ್ಯಾಟ್ಸ್ಮನ್ ಬರ್ಬೇಕಂದ್ರೆ ಎಲ್ಲಿಂದ ಬರ್ತಾನೆ ಈಗ ಇವ್ರಿಗೆ ಆಡಲ್ಲ ಅಂತವ್ರ ವಿಕೆಟ್ ಕೊಟ್ರೆ ಮೂಡೇ ಹೋಯ್ತು ನನಗೆ ಬ್ಯಾಟಿಂಗ್ ಯಾರ ಮೇಲೆ ಬ್ಯಾಟ್ ಬಿಟ್ಬಿಟ್ಟು ಯಾರಿಲ್ಲ ಅಲ್ಲಿ ನೆಕ್ಸ್ಟ್ ಅದಕ್ಕೂ ಟೈಮ್ ಔಟ್ ಕೊಡ್ತಾರೆ இப்போ போங்கண்ணா உள்ள ಉள்ள பேசிட்டு ಅಲ್ಲಿ ಅಂಪೇರ್ ಫೋಟೋಗ್ರಾಫರ್ ಆಗುತ್ತೆ ಅಂಪೇರ್ ಹೊಡೆದ್ಬಿಡ್ತೀನಿ ಅಮ್ಮ ಒಂದು ಕೇಸ್ ಫಿಟ್ ಮಾಡ್ತಾನೆ இப்போ போயிட்டறலாம் ಸ್ಟಾಪ್ பண்ணுங்க 672 ಮಚ್ಚಿ ಹೋಗೋ ಬ್ಯಾಟ್ ಅಲ್ಲಿ ಹೊಡ್ಬಿಡು அவங்களும் உட்காந்துட்டாங்க நம்மளும் நிக்கிறோம் ಆ ಸಂಬಂಧ ಒಂದು ಮೂವಿಯಲ್ಲಿ ಮಾತಾಡ್ತಾಳೆ ಗೊತ್ತಾ ಹೋಗ್ಬಿಟ್ಟು ಅದು ಆ ಮ್ಯೂಸಿಯಮ್ದು ಯಾವ್ದು ಆರ್ಯ ಮೂವಿ ಬ್ರೋ ಆ ಮ್ಯೂಸಿಯಂ ಕ್ಲೋಸಿಂಗ್ ಟೈಮ್ ಇರುತ್ತೆ ಹೋಗ್ತಾರೆ ಮೇಡಮ್ ಇದೆಲ್ಲ ಪಣ ಮುಡಿಯೋದು ಮೇಡಮ್ ಅವಳು ಒಂಥರ ತಮಿಳಲ್ಲಿ ಮಾತಾಡ್ತಾಳೆ ಗೊತ್ತಾ ಸರಿ ಎಲ್ಲಿಗೆ ಬರ್ತಾ ಇದ್ದೀವಿ ಇವಾಗ ಎಲ್ಲಿ ಯೂಟರ್ನ್ ಅಂತ ಹೇಳು ಇಲ್ಲ ಆ ಥರ ಇರುತ್ತೆ ಅಂತ ಹೇಳೋದು ಡೈಲಾಗ್ ಏನೋ ಇದೆ ಮೇಡಮ್ ಬೇರ್ಗ ನಾನು ಹೋದ್ರೆ ಪ್ರಶ್ನೆ ಕರ್ಕೊಂಡ್ ಮಾಡ್ಬಿಡ್ತೀನಿ ಎಲ್ಲ ನಿನ್ನಿಂದಾನೆ ಪ್ರಾಬ್ಲಮ್ ಸರಿ ಕರ್ಕೊಂಡು ಮಾಡ್ಬಿಡು ಹೋಗು ಬ್ಯಾಟಿಂಗ್ ಆಗುತ್ತೆ ಹಂಗೆ ಪುರಮ್ಮನ ಸ್ವಲ್ಪ ಮೋಟಿವೇಟ್ ಮಾಡಿ ಬಿಟ್ಬಿಡು ನೀನು ಇದೆಯಾ ತಾನೆ ಅದಕ್ಕೆ ನಾವು ಪ್ರಶಾಂತ ಕರ್ಕೊಂಡು ಬರ್ತಾ ಇದೀವಿ ಅಂತ ದೂರ ನೋಡ್ತಿದ್ದಾರಾ ಕರೀತಾ ಇದ್ದೀನಿ ನಾನು ಕಡೆಗೆ ಹ್ಯಾಪಿನೋ ನಾನು ಇಟ್ಕೋತಾಂ 140 ಹೊಡೆದಿದ್ದಾರೆ 20 ಓವರ್ ಯಾರು ಅವ್ರು ಕುತ್ಕೊಂಡೇ ಬಿಟ್ಟಿದ್ದಾರೆ ಅವರು ಇವಾಗ ಅವ್ರು ಆಡಿಲ್ಲ ಅಂದ್ರೆ ನಾವು ವಿನ್ನ ಬೈ ಅವ್ರು ಆಡಿಲ್ಲ ಅಂದ್ರೆ ನಾವು ವಿನ್ನ ಮತ್ತೆ ಬಿಡು ಆಡೋದು ಬೇಡ ಬಟ್ ಮ್ಯಾಚ್ ರನ್ನಿಂಗ್ ಅಲ್ಲೇ ಇರುತ್ತೆ ಇಲ್ಲ ಅದು ಎಂಡ್ ರಿಸಲ್ಟ್ ನಾವು ವಿನ್ ತಾನೆ ಎಂಡ್ ರಿಸಲ್ಟ್ ನಾವು ವಿನ್ ಅಲ್ವಾ ಮತ್ತೆ ಮೊನ್ನೆ ಏನು ಕೊಟ್ಟಲೇಬೇಕು ಡ್ರಾ ಅಷ್ಟೇ ಕೊಡೋದು ಏನಕ್ಕೆ ಡ್ರಾ ಕೊಡ್ತಾರೆ ಅವ್ರು ವಾಕೌಟ್ ಮಾಡಿರೋದು ಬಿಟ್ಟು ಹೋಗ್ತಾರದು ಅವ್ರು ಇವಾಗ ಆಡಲ್ಲ ಅಂದ್ಬಿಟ್ಟು ಹೋದ್ರೆ ಏನ್ ಮಾಡ್ತೀರಾ ಅಂತ ನಾನು ಕೇಳ್ತಾ ಇರೋದು ಇವಾಗ ಅವ್ರು ಆಡ್ತೀವಿ ನಾವು ಆಡಲ್ಲ ಏನು ಮಾಡೋದು ನಾವು ಅನ್ನೋದಲ್ಲ ನಾನು ಹೇಳ್ತಾ ಇರೋದು ಇವಾಗ ಔಟ್ ಕೊಡಲ್ಲ ಅವ್ರು ನಾವು ಆಡಲ್ಲ ಅಂದ್ಬಿಟ್ಟು ಹೋದ್ರೆ ಏನು ಔಟ್ ಕೊಟ್ರೆ ನಾವು ಆಡೋದು ಬೇಡ ಸುಮ್ಮನೆ ತೆಗ್ದು ಮುಗಿಸ್ತಾರೆ ಅಜ್ಜಿ ಮುಗಿಸ್ತಾನೆ ಸುಮ್ಮನೆನಾ ಹಿಂಗೆ ಹಂಗೆ ಹಂಗೆ ಏನನ್ನೋದು ನೋಡ್ಕೊಂಡು ಇದೆಲ್ಲ ಮಾಡಿ ಲೋಫರ್ ಮಗ ಅಂಪೈರು ಕೊಟ್ಟಿರೋ ಡಿಸಿಷನ್ ಬ್ಯಾಕ್ ಮಾಡ್ಬಿಟ್ಟು ಪ್ರೆಷರ್ ಮಾಡ್ಬಿಟ್ಟು ಔಟ್ ಆಮೇಲೆ ಔಟ್ ಕೊಟ್ರೆ ಇನ್ನೇ ನೋಡೋಣ ಟೈಮ್ ಪಾಸ್ ಮಾಡಬೇಕು